MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಿಜೆಪಿಯಲ್ಲೂ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ. ರೆಬೆಲ್ಸ್ ನಾಯಕರಿಂದ ಪ್ರತ್ಯೇಕ ಸಭೆ. ಜಾತ್ರೆ ನೆಪದಲ್ಲಿ ಸಾಹುಕಾರ್ ನೇತೃತ್ವದಲ್ಲಿ ಭಿನ್ನರ ಮಾತುಕತೆ. ಯತ್ನಾಳ್ರನ್ನ ಬಿಜೆಪಿಗೆ ವಾಪಸ್ ಕರೆತರು ಯತ್ನ. ಅನ್ನಭಾಗ್ಯದ ಅಕ್ಕಿ ಸಾಗಿಸೋ ಲಾರಿಗಳಿಗೆ ಪೇಮೆಂಟ್ ಕೊಡದ ಸರ್ಕಾರ. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ಸನ್ನಿಹಿತ ಆಗ್ತಾ ಇದೆ. ರಾಜ್ಯ ನಾಯಕರು ದೆಹಲಿ ಪರೇಡ್ ಮುಂದುವರೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಬಿಜೆಪಿ ರೆಬೆಲ್ ನಾಯಕರ ತಂಡ ಬೆಳಗಾವಿಯಲ್ಲಿ ಸಭೆ ನಡೆಸಿರುವುದು ಕಮಲ ಪಡೆಯೊಳಗಿನ ಕುತೂಹಲ ಹೆಚ್ಚಿಸಿದೆ. ಬೆಳಗಾವಿಯ ಗೋಕಾಕ್ನ ಲಕ್ಷ್ಮೀದೇವಿ ಜಾತ್ರೆಗಾಗಿ ಶಾಸಕ ರಮೇಶ್ ಜಾರಕಿಹೊಳಿ ರೆಬೆಲ್ ನಾಯಕರಿಗೆ ಆಹ್ವಾನ ಕೊಟ್ಟಿದ್ರು. ಈ ಹಿನ್ನೆಲೆ ಶಾಸಕ ಬಿಪಿ ಹರೀಶ್, ಅರವಿಂದ ಲಿಂಬಾವಳಿ, ಜಾರಕಿಹೊಳಿ ಗೃಹ ಕಚೇರಿಗೆ ಆಗಮಿಸಿದ್ರು. ಈ ವೇಳೆ ಮಾಜಿ ಸಚಿವ ಶ್ರೀಮಂತ ಪಾಟೀಲ್, ಮಹೇಶ್ ಕುಮಟಳ್ಳಿ ಸೇರಿದಂತೆ ಸ್ಥಳೀಯ ಬಿಜೆಪಿ ನಾಯಕರು ಸಾಥ್ ನೀಡಿದ್ರು. ಜಾತ್ರೆ ನೆಪದಲ್ಲಿ ಬಂದ ನಾಯಕರು ಮಾಧ್ಯಮಗಳನ್ನ ಹೊರಗಿಟ್ಟು ಸಭೆ ಕೂಡ ಮಾಡಿದ್ದಾರೆ. ಈ ವೇಳೆ ರೆಬೆಲ್ ನಾಯಕರು ತಮ್ಮ ತಂಡಕ್ಕೆ ಎಂಎಲ್ಸಿ ಲಖನ್ ಜಾರಕಿಹೊಳಿಗೆ ಆಹ್ವಾನ ಕೊಟ್ಟಿದ್ದಾರೆ. ಇನ್ನು 3 ದಿನದ ಹಿಂದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗೋಕಾಕಿಗೆ ಆಗಮಿಸಿ ದೇವಿ ದರ್ಶನ ಪಡೆದುಕೊಂಡು ಹೋಗಿದ್ರು. ನಿನ್ನೆ ಬಂದ ರೆಬೆಲ್ ನಾಯಕರು ಸಭೆಯಲ್ಲಿ ಕೆಲವು ಮಹತ್ವದ ವಿಚಾರಗಳನ್ನ ಕೂಡ ಚರ್ಚೆ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಒಳಗಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷಕ್ಕೆ ತರುವ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ರಾಜ್ಯಾಧ್ಯಕ್ಷರ ಚುನಾವಣೆ ವೇಳೆ ಯಾವ ರೀತಿ ತಮ್ಮ ಬಣ ಕೆಲಸ ಮಾಡಿ ತಮ್ಮವರನ್ನ ಆಯ್ಕೆ ಮಾಡಬೇಕು ಅನ್ನೋದರ ಕುರಿತು ಕೂಡ ಚರ್ಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಅವರು ಬಂದರೆ ಒಳ್ಳೆಯದು. ಯಾಕಂದರೆ ಯತ್ನಾಳ್ ಅವ್ರದ್ದು ಶಕ್ತಿ ಇದೆ. ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಈ ಕಡೆ ಟೀಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಜಾತ್ರೆ ಮುಗಿಸ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ವಿಲ್ಗಿವರಿ ಜಾತ್ರೆ ಗೋಕಾಕ್ ಲಕ್ಷ್ಮೀ ಜಾತ್ರೆ ಆಶೀರ್ವಾದ ತಗೊಂಡ್ಬಿಟ್ಟು ಹೇಳ್ತೀವಿ. ಇನ್ನು ರಾಜ್ಯ ಬಿಜೆಪಿ ಆಂತರಿಕ ವ್ಯತ್ಯಾಸಗಳ ಶಮನ ಕಾರ್ಯ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಶೀಘ್ರದಲ್ಲೇ ಬಳ್ಳಾರಿ ಮತ್ತು ಬೆಳಗಾವಿ ಜಿಲ್ಲಾ ಬಿಜೆಪಿ ಸಮಸ್ಯೆಗಳ ಪರಿಹಾರಕ್ಕೆ ಸಭೆ ಮಾಡಲಾಗುತ್ತೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಸಿಎಂ ಡಿವಿ ಸದಾನಂದಗೌಡ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಅನ್ನಭಾಗ್ಯದ ಲಾರಿಗಳು ಎಪಿಎಂಸಿ ಯಾರ್ಡ್ನಿಂದ ಹೊರಬಂದಿರಲಿಲ್ಲ. ಜಿಲ್ಲೆಯ ಹಳ್ಳಿಗೂ ಹೋಗಬೇಕಾಗಿದ್ದ ಅನ್ನಭಾಗ್ಯದ ಅಕ್ಕಿ ಸಾಗಣೆಯಾಗಿರಲಿಲ್ಲ. ಯಾಕಂದ್ರೆ 4 ತಿಂಗಳಿನಿಂದ ಆಹಾರ ಧಾನ್ಯ ಸಾಗಾಣಿಕೆ ವೆಚ್ಚ 250 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡದೆ ಸರ್ಕಾರ ಬಾಕಿ ಉಳಿಸಿಕೊಂಡಿತ್ತು. ಇದರಿಂದ ಲಾರಿ ಮಾಲೀಕರು, ಚಾಲಕರು, ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ರು. ನಮಗೆ 3 ತಿಂಗಳಿಂದ ಅಮ್ಮ ಅಲ್ಲಿ ಕಾಸು ಕೊಡಬೇಕು, ಕೇಳಿದ್ರೆ ನಮಗೆ ಬಿಲ್ ಆಗಿಲ್ಲ ಇದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಈಗ ಹುಡುಗರು ಫೀಸು, ಮನೆ ಬಾಡಿಗೆ ಅದು ಕಟ್ಟಕ್ಕೆ ತೊಂದರೆ ಆಗಿದೆ ಸರ್. 3-4 ತಿಂಗಳಿಂದ ಇದು ಕೊಟ್ಟಿಲ್ಲ ನಮಗೆ. ಅಂದ ಹಾಗೆ ಬಾಕಿ ಪಾವತಿ ಮಾಡುವಂತೆ ಸರ್ಕಾರಕ್ಕೆ 15 ದಿನ ಡೆಡ್ಲೈನ್ ನೀಡಿದ್ರು. ಸರ್ಕಾರ ಕ್ಯಾರೆ ಎಂದಿರಲಿಲ್ಲ. ಹೀಗಾಗಿ ಸಿಡಿದೆದ್ದ ಲಾರಿ ಮಾಲೀಕರು ಇಂದಿನಿಂದ ಲಾರಿ ಸಂಚಾರವನ್ನೇ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಒಂದು ಕಂಪ್ಲೀಟ್ ಹಣ ಕೊಡೋ ತನಕ ನಾವು ಸಾಲ ತೀರ್ಸೋ ತನಕ ನೀವು ನಮಗೆ ಹಣ ಕೊಡೋ ತನಕ ದಯವಿಟ್ಟು ಯಾವುದೇ ಕಾರಣಕ್ಕೆ ನಾವು ಗಾಡಿನ ಮೂವ್ ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮನ್ನು ಶ್ರಮಿಸಬೇಕು. ನಾವು ಪೊಲಿಟಿಕಲ್ ಮಾಡ್ತಾ ಇಲ್ಲ. ಆದ್ರೆ ನಮ್ದು ಹಣ ರಿಲೀಸ್ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಗಾಡಿನ ಚಲಾಯಿಸೋ ತೀರ್ಮಾನ ಎಲ್ಲ ತಗೊಂಡೋಗ್ಬಿಡಿದೆ. ಯಾವಾಗ ಲಾರಿ ಮಾಲೀಕರ ಸಂಕಷ್ಟದ ಬಗ್ಗೆ ಟಿವಿ9 ವರದಿ ಮಾಡ್ತೋ ಸರ್ಕಾರ ಅಲರ್ಟ್ ಆಗಿತ್ತು. ತಕ್ಷಣಕ್ಕೆ 2 ತಿಂಗಳ ಹಣ 120 ಕೋಟಿ ರೂಪಾಯಿ ಬಿಡುಗಡೆಗೊಳಿಸುವಂತೆ ಆದೇಶ ಹೊರಡಿಸಿದೆ. ಇನ್ನು ಟಿವಿ9 ಜೊತೆ ಮಾತನಾಡಿದ ಆಹಾರ ಸಚಿವ ಮುನಿಯಪ್ಪ ಎಲ್ಲಾ ಗೊಂದಲಕ್ಕೂ ಉತ್ತರ ಕೊಟ್ಟರು. 1 ವಾರದಲ್ಲಿ ಸಾಗಾಣಿಕೆ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂದ್ರು. ಈ ವಾರದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತದೆ. ಏನು ಸಮಸ್ಯೆ ಆಗಿತ್ತು ಸರ್? ಅವ್ರು ಹೇಳ್ತಾ ಇರುವಂಥ 4 ತಿಂಗಳಿಂದ ನಾವು ಪೆಂಡಿಂಗ್ ಇದೆ, ಪದೇ ರಿಪೀಟ್ ಆಗ್ತಿದೆ. ಏನು ತಾಂತ್ರಿಕ ದೋಷ ಏನಾರು ಆಗಿತ್ತಾ ಅಥವಾ ಫೈನಾನ್ಸಿಂದ ಸಮಸ್ಯೆ ಆಗಿತ್ತಾ? ಫೈನಾನ್ಸ್ ಏನು ಸಮಸ್ಯೆ ಇಲ್ಲ. ಅವರು ಟೆಂಡರ್ ಕರೆಯೋದ್ರಲ್ಲಿ ಟೆಂಡರಲ್ಲಿ ಕೆಲವು ತಡ ಆಗಿದೆ, ನಿಧಾನ ಆಯಿತು. ಸರ್ಕಾರ 120 ಕೋಟಿ ಬಿಡುಗಡೆಗೆ ಆದೇಶಿಸಿದೆ. ವಾರದಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ, ಈ ಹಿಂದೆನೂ ಜೂನ್ 19ರಂದು 100 ಕೋಟಿ ಹಾಕುವುದಾಗಿ ಹೇಳಿ 1 ರೂಪಾಯಿಯೂ ಬಂದಿಲ್ಲ. ಹೀಗಾಗಿ ನಮ್ಮ ಖಾತೆಗೆ ಹಣ ಬರುವವರೆಗೂ ಮುಷ್ಕರ ಹಿಂಪಡೆಯಲ್ಲ ಎಂದಿದ್ದಾರೆ.
ಇದೇ ವೇಳೆ ಅನ್ನಭಾಗ್ಯದ ಅಕ್ಕಿ ಬೇಕು ಅಂದ್ರೆ ಗ್ಯಾರಂಟಿ ಬಿಡಿ ಎಂಬ ರಾಯರೆಡ್ಡಿ ಹೇಳಿಕೆಯನ್ನ ಅಸ್ತ್ರವಾಗಿಸಿಕೊಂಡಿದೆ. ನಿನ್ನೆ ಕೂಡ ಕಿಡಿಕಾರಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಮಾಡಿ ಈ ರಾಜ್ಯವನ್ನ ಪಾಪರ್, ಹೆಂಗೆ ಕೇರಳ ಪಾಪರ್ ಆಗಿದೆ, ಹಿಮಾಚಲ್ ಪ್ರದೇಶ ಪಾಪರ್ ಆಗಿದೆ, ಹಂಗೆ ರಾಜ್ಯವನ್ನ ಪಾಪರ್ ಮಾಡಿ ಹೋಗುವಂತ ಪಾಪರ್ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದಾರೆ. ಈ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು ಬಸವರಾಜ ರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ನಾನು ಅನ್ಕೊಂಡಿದ್ದೇನೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳ ಸೂಚನೆ ಇಲ್ಲದೆ ಅವ್ರು ಏನೂ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.